I just want to tell you what is praise and what is worship. ನಾನು ನಿಮಗೆ ಅದನ್ನು ಹೇಳಲು ಇಷ್ಟಪಡುತ್ತೇನೆ. ಸ್ತುತಿ ಎಂದರೆ ಏನು, ಆರಾಧನೆ ಎಂದರೆ ಏನು. And before that, let me ask, how many are ready to worship Jesus tonight? ಅದಕ್ಕೆ ಮುಂಚಿತವಾಗಿ ನಾನು ನಿಮ್ಮನ್ನು ನೋಡಿ ಒಂದು ಪ್ರಶ್ನೆ ಕೇಳ್ತೇನೆ. ಈ ರಾತ್ರಿಯ ವೇಳೆಯಲ್ಲಿ ಎಷ್ಟು ಜನರು ಯೇಸುವನ್ನು ಸ್ತುತಿಸಲು ಆರಾಧಿಸಲು ಸಿದ್ಧರಾಗಿದ್ದೀರಿ? Praise, I just want to put it in one word. Praise means talking about God. ಸ್ತುತಿ ಎಂಬುದನ್ನು ಒಂದು ಪದದಲ್ಲಿ, ಒಂದು ಮಾತಿನಲ್ಲಿ ನಾನು ಹೇಳಲು ಇಷ್ಟಪಡುತ್ತೇನೆ. ಸ್ತುತಿ ಅಂದರೆ ದೇವರ ಬಗ್ಗೆ ಮಾತಾಡೋದು, telling about God. ದೇವರ ಬಗ್ಗೆ ಹೇಳೋದು. But the worship is ಆದರೆ ಆರಾಧನೆ ಎಂಬುದು talking to God, ದೇವರೊಟ್ಟಿಗೆ ಮಾತಾಡೋದು, speaking to God, ದೇವರೊಟ್ಟಿಗೆ ಮಾತಾಡೋದು, communicate with God. ದೇವರೊಟ್ಟಿಗೆ ಸಂಭಾಷಿಸುವುದು. So we are going to worship Him few more minutes. ಈ ಕೆಲವು ನಿಮಿಷಗಳು ನಾವು ಆತನನ್ನು ಆರಾಧಿಸೋಣ. So every eyes be closed. ಎಲ್ಲ ಕಣ್ಣುಗಳು ಮುಚ್ಚಿರಲಿ. I said worship is connecting with God. ಆರಾಧನೆ ಎಂಬುದು ದೇವರೊಟ್ಟಿಗೆ ಐಕ್ಯತೆಗೊಳ್ಳುವುದು ಎಂಬುದಾಗಿ ಹೇಳುತ್ತೇನೆ. The praise is talking about God, talking about His goodness. ಸ್ತುತಿ ಎಂಬುದು ದೇವರ ಬಗ್ಗೆ ಮಾತಾಡುವುದು, ಆತನ ಒಳಿತುಗಳ ಬಗ್ಗೆ ಮಾತಾಡುವುದು. But the worship is nothing. Worship is just connected with God. ಆದರೆ ಆರಾಧನೆ ಎಂಬುದು ಬೇರೆ ಏನಲ್ಲ, ದೇವರೊಟ್ಟಿಗೆ ಐಕ್ಯತೆಗೊಳ್ಳುವುದೇ. When you close your physical eyes, when you open your spiritual eyes, when you look unto God and say, I love you Jesus, I am here to worship you, that will become a true worship. ನಿಮ್ಮ ಶರೀರ ಪ್ರಕಾರವಾದ ಕಣ್ಣುಗಳನ್ನು ಮುಚ್ಚಿಕೊಂಡು ಆತ್ಮಿಕ ಕಣ್ಣುಗಳನ್ನು ತೆರೆದು ಆತ್ಮಿಕ ಕಣ್ಣುಗಳಲ್ಲಿ ಯೇಸುವೇ ನಾನು ನಿನ್ನನ್ನು ಸ್ತುತಿಸ್ತೇನೆ, ನಾನು ನಿನ್ನನ್ನು ಆರಾಧಿಸ್ತೇನೆ ಎಂಬುದಾಗಿ ಹೇಳುವುದೇ ಅದು ನಿಜವುಳ್ಳ ಒಂದು ಆರಾಧನೆಯಾಗಿದೆ. Just let us spend few minutes closing our eyes, opening our heart and talking to God. ಕೆಲವು ನಿಮಿಷಗಳು ಮಾತ್ರ ಕಣ್ಣುಗಳನ್ನು ಮುಚ್ಚಿ ಹೃದಯಗಳನ್ನು ತೆರೆದು ದೇವರೊಟ್ಟಿಗೆ ನಾವು ಮಾತಾಡೋಣವೇ. ಪವಿತ್ರ ಆತ್ಮ ಪವಿತ್ರ ಆತ್ಮ ನನ್ನು ಸೇರಿಸು ಯೇಸುವಿನ ಪಾದಕ್ಕೆ. ಪವಿತ್ರ ಆತ್ಮ Can we sing together? ನಾವೆಲ್ಲರೂ ಸೇರಿ ಹಾಡೋಣವೇ. ಪವಿತ್ರ ಆತ್ಮ ಪವಿತ್ರ ಆತ್ಮ ನನ್ನು ಸೇರಿಸು ಯೇಸುವಿನ ಪಾದಕ್ಕೆ. ಪವಿತ್ರ ಆತ್ಮ ನಾನು ನಿನಗಾಗಿಯೇ, ಯೇಸು ನಿನಗಾಗಿಯೇ, ನಾನು ನಿನಗಾಗಿಯೇ, ಯೇಸು ನಿನಗಾಗಿಯೇ, ನಾನು ನಿನಗಾಗಿಯೇ, ಯೇಸು ನಿನಗಾಗಿಯೇ, ನನ್ನ ಕೈಗಳೆತ್ತುವೆ. ಪವಿತ್ರ ಆತ್ಮ ಪವಿತ್ರ ಆತ್ಮ. Yes Lord. ಪವಿತ್ರ ಆತ್ಮ Hallelujah. Worship Him. Hallelujah. Come on, every eyes be closed. ಎಲ್ಲರ ಕಣ್ಣುಗಳು ಮುಚ್ಚಲ್ಪಟ್ಟಿರಲಿ. Every hands be lifted up. ಎಲ್ಲರ ಕೈಗಳು ಮೇಲೆ ಕೆತ್ತಲ್ಪಟ್ಟಿರಲಿ. Come on, just worship Him. Hallelujah. 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 Let your presence take charge over this place, Holy Ghost. Yes. Hallelujah. Hallelujah. Hallelujah.
ಬನ್ನಿರಿ ಎಲ್ಲರೂ ಇನ್ನೊಮ್ಮೆ. Yes, Holy Spirit. ಹೌದು ಪರಿಶುದ್ಧಾತ್ಮನೇ. Jeremiah chapter 32:27. ಯೆರೆಮೀಯ 32ನೇ ಅಧ್ಯಾಯ 27ನೇ ವಚನ. I'll just read it for you. ನಾನು ನಿಮಗಾಗಿ ಇದನ್ನು ಓದುತ್ತೇನೆ. Behold, I am the Lord, ಇಗೋ ನಾನು ಯೆಹೋವನು, the God of all flesh. ನರ ಪ್ರಾಣಿಗಳೆಲ್ಲ ದೇವರು. Is there anything too hard for me? ನನಗೆ ಅಸಾಧ್ಯವಾದದ್ದು ಯಾವುದಾದರೂ ಉಂಟೋ? Behold, I am the Lord. ಇಗೋ ನಾನೇ ಯೆಹೋವನು. Listen, ಕೇಳಿರಿ, this is not man's word. ಇದೊಬ್ಬ ಮನುಷ್ಯನ ಮಾತುಗಳಲ್ಲ. The God of heaven and earth speaking. ಆಕಾಶದ ಭೂಮಿಯ ದೇವರು ನುಡಿಯುತ್ತಾ ಇದ್ದಾನೆ. The creator of universe speaking. ಎಲ್ಲವನ್ನು ಸೃಷ್ಟಿ ಮಾಡಿದಂತ ದೇವರು ಮಾತಾಡುತ್ತಿದ್ದಾನೆ. Looking at people and God is speaking. ಜನರನ್ನು ನೋಡಿ ದೇವರು ಮಾತಾಡುತ್ತಿದ್ದಾನೆ. Behold, ಇಗೋ I am the Lord. ನಾನೇ ಯೆಹೋವನು. I like the way God introduced himself. ದೇವರು ತನ್ನನ್ನು ತಾನೇ ಪಡಿಸಿಕೊಡೋದ್ರಲ್ಲಿ ನನಗೆ ಬಹಳ ಇಷ್ಟವಾಗಿದೆ. He said, I am the Lord. ಆತನು ಹೇಳ್ತಿದ್ದಾನೆ ನಾನೇ ಯೆಹೋವನು. Lord means owner, ಅಂದ್ರೆ ಯೆಹೋವನು ಕರ್ತನಂದ್ರೆ ಆತನ the ಯಜಮಾನನು, boss of everything, ಆತನ ಎಲ್ಲದಕ್ಕೂ ಯಜಮಾನನು, a creator. ಸೃಷ್ಟಿಕರ್ತನು. And God says, I am the Lord, ಆತನು ಹೇಳ್ತಿದ್ದಾನೆ ನಾನೇ ಯೆಹೋವನು, the God of all flesh. ಎಲ್ಲ ನರ ಪ್ರಾಣಿಗಳಿಗೆಲ್ಲ ದೇವರು. When I read this, I was so excited. ನಾನು ಇದನ್ನು ಓದಿದಾಗ ಬಹಳ ಕುತೂಹಲಗೊಂಡೆನು. Listen, my brother and sister. ಕೇಳಿರಿ ನನ್ನ ಸಹೋದರ ಸಹೋದರಿ. I was thinking like this. ನಾನು ಈ ರೀತಿಯಾಗಿ ಯೋಚಿಸ್ತಾ ಇದ್ದೆ. Jesus Christ is the God of Christians. ಯೇಸು ಕ್ರಿಸ್ತನು ಕ್ರೈಸ್ತರಿಗೆ ಮಾತ್ರ ದೇವರು. Is God for a Christian people. ಆತನು ಕ್ರೈಸ್ತ ಜನರಿಗೆ ಮಾತ್ರ ದೇವರು. Is God for a group called Christians. ಒಂದು ತಂಡ ಇದ್ದಾರೆ ಕ್ರೈಸ್ತರ, ಅವರಿಗೆ ಮಾತ್ರ ಆತನು ದೇವರು. This is what I understood about Jesus. ಇದೇ ನಾನು ಯೇಸುವಿನ ಬಗ್ಗೆ ನಾನು ಅರ್ಥ ಮಾಡಿಕೊಂಡಿದ್ದಂತ ಸಂಗತಿಯಾಗಿತ್ತು. But when I read the Bible, ಆದ್ರೆ ನಾನು ವೇದವನ್ನು ಓದಿದಾಗ I didn't see anywhere he said as a God of Christians. ಯಾರು ಇವರು ಕ್ರೈಸ್ತರಿಗೆ ದೇವರು ಎಂಬುದಾಗಿ ಹೇಳಿದ್ದನ್ನ ನೋಡ್ಲಿಲ್ಲ. But God says, ಆದ್ರೆ ದೇವರು I ಹೇಳ್ತಾನೆ am the God of all flesh. ನಾನು ಎಲ್ಲ ನರ I am ಪ್ರಾಣಿಗಳಿಗೆ the God of all mankind. ನಾನು ಎಲ್ಲಾ ಮನುಷ್ಯರಿಗೆ ದೇವರಾಗಿದ್ದೇನೆ. Somebody get excited tonight. ಯಾರಾದ್ರೂ ರಾತ್ರಿ ವೇಳೆಯಲ್ಲಿ ಕುತೂಹಲಗೊಳ್ಳಿರಿ. God says, ದೇವರಂದನು I am the Lord, ನಾನೇ ಯೆಹೋವನು, the God of all mankind. ನರ ಪ್ರಾಣಿಗಳಿಗೆಲ್ಲ ದೇವರು. You know what makes me excitement? ನನಗೆ ಯಾಕೆ ಕುತೂಹಲವಾಗ್ತಿದೆ ಗೊತ್ತಾ? Even people know him as a God or not, ಆತನು ದೇವರು ಇಲ್ಲ ಎಂಬುದಾಗಿ ಜನರಿಗೆ ಗೊತ್ತೋ ಇಲ್ವೋ, still ಆದ್ರೂ he says, ಆತನು ಹೇಳ್ತಾನೆ I am the God of all mankind. ನಾನು ಎಲ್ಲ ನರ ಪ್ರಾಣಿಗಳಿಗೆ ದೇವರು. I don't know how many getting my point. ಎಷ್ಟು ಜನರಿಗೆ ನಾನು ಹೇಳೋದು ಅರ್ಥವಾಗ್ತಿದೆ ನಿಮ್ಗೆ ಗೊತ್ತಿಲ್ಲ. Still people know him as a God or not. ಜನರಿಗೆ ಆತನು ದೇವರು ಅಥವಾ ದೇವರಲ್ಲ ಎಂಬುದಾಗಿ ಗೊತ್ತೋ But the ಗೊತ್ತಿಲ್ಲ. truth is, ಆದ್ರೆ ನಿಜ he is ಏನಂದ್ರೆ the God of all flesh. ಆತನು ಎಲ್ಲ ನರ ಪ್ರಾಣಿಗಳಿಗೆ ದೇವರು. He is the God of all mankind. ಎಲ್ಲ ಮನುಷ್ಯರಿಗೆ ಆತನು ದೇವರಾಗಿದ್ದಾನೆ. That's what today anyone can
call the name of Jesus and be healed. ಆದ್ದರಿಂದಲೇ ಇಂದು ಯಾರೇ ಬೇಕಾದರೂ ಯೇಸುವಿನ ಹೆಸರನ್ನು ಕರೆದು ಗುಣವನ್ನು ಹೊಂದಿಕೊಳ್ಳಬಹುದು. Anybody, anyone from any background, any religion, any color, any language, any creed, from any family, if you call Jesus, he is there to answer you. He is there to set you free. He is there to heal you, because he is not God for Christians so called. He is the God of all people. ಯಾವುದೇ ಮನುಷ್ಯನು ಯಾವುದೇ ಹಿನ್ನೆಲೆಯಲ್ಲಿ, ಯಾವುದೇ ಜಾತಿಯಲ್ಲಿ, ಯಾವುದೇ ಧರ್ಮದಲ್ಲಿ, ಯಾವುದೇ ಒಂದು ಬಣ್ಣದಲ್ಲಿ ಇದ್ರು ಯೇಸು ಎಂಬುದಾಗಿ ಕರೆಯುವುದಾದರೆ ಆತನು ಅವರನ್ನು ಗುಣಪಡಿಸ್ತಾನೆ. ಏಕೆಂದರೆ ಆತನು ಎಲ್ಲರಿಗೂ ದೇವರಾಗಿದ್ದಾನೆ. I am the testimony for that. ನಾನೇ ಅದಕ್ಕೆ ಸಾಕ್ಷಿಯಾಗಿದ್ದೇನೆ. I didn't call Jesus when I became a Daniel. ಡ್ಯಾನಿಯಲ್ ಎಂಬುದಾಗಿ ಆದ ನಂತರ ನಾನು ಯೇಸು ಎಂಬುದಾಗಿ ಕರೆಯಲಿಲ್ಲ. I called Jesus when I was a Muniswami. ನಾನು ಮುನಿಸ್ವಾಮಿಯಾಗಿ ಇದ್ದಾಗಲೇ ನಾನು ಯೇಸುವನ್ನು ಕರೆದೆ. And God proved once again, ದೇವರು ಅದನ್ನು ಇನ್ನೊಮ್ಮೆ ಅದನ್ನು ನಿರೂಪಿಸಿದನು. he is a God of all flesh. ಆತನು ಎಲ್ಲ ಮನುಷ್ಯರಿಗೆ He ದೇವರಾಗಿದ್ದಾನೆ. don't care about your name. ನಿನ್ನ ಹೆಸರು ಬಗ್ಗೆ ಆತನಿಗೆ ಚಿಂತೆ He ಇಲ್ಲ. don't worry about your background. ನಿನ್ನ ಹಿನ್ನೆಲೆ ಬಗ್ಗೆ ಆತನಿಗೆ ಚಿಂತೆ ಇಲ್ಲ. If you call him tonight, ಇಂದು ರಾತ್ರಿ ಆತನನ್ನು he will ಕರೆಯುವುದಾದರೆ hear your cry. ಆತನು ನಿನ್ನ ಕೂಗನ್ನು He ಕೇಳುತ್ತಾನೆ. will transform your life. ನಿನ್ನ ಜೀವಿತವನ್ನು ರೂಪಾಂತರಗೊಳಿಸುತ್ತಾನೆ. He will bless your life. ನಿನ್ನ ಜೀವಿತವನ್ನು Come on, ಆಶೀರ್ವದಿಸುತ್ತಾನೆ. go ahead, give clap offering to Jesus. ಬನ್ನಿರಿ ಎಲ್ಲರೂ ಕೈಗಳನ್ನು ತಟ್ಟಿ ದೇವರಿಗೆ ಮಹಿಮೆಯನ್ನು Because he ಸಲ್ಲಿಸೋಣ. says, ಏಕೆಂದರೆ ಆತನು ಹೇಳ್ತಾನೆ, I am the Lord, ನಾನೇ ಯೆಹೋವನು, the God of all mankind. ಎಲ್ಲ ನರ ಪ್ರಾಣಿಗಳಿಗೆಲ್ಲ ನಾನು ದೇವರು. And then he's asking a question. ಅದಾದ ನಂತರ ಆತನು ಒಂದು ಪ್ರಶ್ನೆಯನ್ನು ಕೇಳ್ತಿದ್ದಾನೆ. Actually, it's a challenging to the world. ಅದು ಏನೆಂದರೆ ಈ ಒಂದು ಲೋಕಕ್ಕೆ ಅದೊಂದು ಸವಾಲಾಗಿದೆ. God is challenging to all flesh. ಎಲ್ಲ ಮನುಷ್ಯರಿಗೆ ಆತನೊಂದು ಸವಾಲನ್ನು ನೀಡುತ್ತಿದ್ದಾನೆ. He first introduced himself, I am the Lord, the God of all mankind. ಮೊದಲನೇದಾಗಿ ತನ್ನನ್ನು ತಾನೇ ಪರಿಚಯ ಮಾಡಿಕೊಳ್ತಾನೆ. ನಾನೇ ಯೆಹೋವನು, ನರ ಪ್ರಾಣಿಗಳಿಗೆಲ್ಲ ನಾನು ದೇವರು And ಎಂಬುದಾಗಿ. then he's challenging. ಅದಾದ ನಂತರ ಒಂದು ಸವಾಲಿಡುತ್ತಿದ್ದಾನೆ. Is there anything too hard for me? ಯಾವುದಾದರೂ ನನಗೆ ಅಸಾಧ್ಯವಾದ ಕಾರ್ಯ ಒಂದುಂಟು? Is there anything too hard for me? ಯಾವುದಾದರೂ ನನಗೆ ಬಹಳ ಕಷ್ಟಕರವಾದ ಒಂದು ಕಾರ್ಯದ ಉಂಟು? I feel like this. ನಾನು ಈ ರೀತಿಯಾಗಿ The ನೆನೆಸಿಕೊಳ್ತೇನೆ. Lord Jesus coming to each one of you, ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಪ್ರತಿಯೊಬ್ಬರ ಬಳಿಗೆ ಬಂದು and he puts his hand on your shoulder, ನಿಮ್ಮ ಭುಜದ ಮೇಲೆ ಆತನ ಕೈಯನ್ನು and ಹಾಕಿ looking at your eyes, ನಿಮ್ಮ ಕಣ್ಣುಗಳನ್ನು ನೋಡುತ್ತಾ and he's asking you, ಆತ ನಿಮ್ಮನ್ನು ನೋಡಿ ಕೇಳ್ತಾನೆ, my son, ನನ್ನ ಮಗನೇ, my daughter, ನನ್ನ ಮಗಳೇ, my child, ನನ್ನ ಮಗುವೇ, is there anything too hard for me? ನನ್ನಿಂದ ಅಸಾಧ್ಯವಾದ ಕಾರ್ಯ ಒಂದುಂಟು? Is there anything too hard for me? ಯಾವುದಾದರೂ ನನಗೆ ಅಸಾಧ್ಯವಾದ ಕಾರ್ಯ ಒಂದುಂಟು? What's your problem? ನಿನ್ನ ಸಮಸ್ಯೆ ಏನು? What's your sickness? ನಿನ್ನ ರೋಗವೇನು? What you're going through? ನೀನು ಹಾದು ಹೋಗುತ್ತಿರುವ ಕಾರ್ಯವೇನು? What the bondage you're living in? ನೀನು ಬದುಕುತ್ತಿರುವಂತಹ ಬಂಧನ ಏನು? God is asking, ದೇವರು ನಿಮ್ಮನ್ನು ಕೇಳ್ತಿದ್ದಾನೆ, is there anything too hard for me? ನನಗೆ ಯಾವುದಾದರೂ ಕಷ್ಟಕರವಾದ ಅಸಾಧ್ಯವಾದ ಕಾರ್ಯ ಉಂಟು? This very first night, ಈ ಒಂದು ಮೊದಲನೇ ರಾತ್ರಿಯಲ್ಲಿ I want to remind you, ನಾನು ನಿಮಗೆ ಜ್ಞಾಪಕಪಡಿಸಲು ಬಯಸ್ತೇನೆ, there's nothing is impossible with Jesus. ಯೇಸುವಿನ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ. All things are possible. ಎಲ್ಲವೂ ಆತನಿಂದ ಸಾಧ್ಯ. Somebody say praise the Lord. ಯಾರಾದ್ರೂ ಹೇಳ್ರಿ ಕರ್ತನಿಗೆ ಸ್ತೋತ್ರ. All things are possible. ಎಲ್ಲವೂ ಆತನಿಂದ ಸಾಧ್ಯ. It is possible for him to give a child when a man become 100-year-old. ಒಬ್ಬ ಮನುಷ್ಯನಿಗೆ 100 ವಯಸ್ಸಾದ ನಂತರ ಕೂಡ ಮನುಷ್ಯನಿಗೆ ಮಗುವನ್ನು ಕೊಡಲು ಆತನಿಂದ ಸಾಧ್ಯ. It was possible for God to bless the womb who was dead and she became a 90-year woman. ಆ ಗರ್ಭವು ಸತ್ತು ಹೋಗಿ 90 ವಯಸ್ಸಿನ ಮಹಿಳೆಗೆ ಕೂಡ ಒಂದು ಮಗುವನ್ನು ಕೊಡಲು ದೇವರಿಂದ ಸಾಧ್ಯ. It's possible for God to feed 5,000 of people just out of 5 loaves of bread. 5 ರೊಟ್ಟಿಗಳನ್ನು ಇಟ್ಟುಕೊಂಡು 5,000 ಜನರಿಗೆ ಪೋಷಿಸಲು ದೇವರಿಂದ ಸಾಧ್ಯ. It's possible for God to command to waves and wind to be quiet. ಬಿರುಗಾಳಿಯನ್ನು ಬರುವಂತ ಪ್ರವಾಹವನ್ನು ಗದರಿಸಲು ಯೇಸುವಿನಿಂದ ಸಾಧ್ಯ. Because all things are possible with Jesus. ಏಕೆಂದರೆ ಎಲ್ಲಾ ಕಾರ್ಯವು ಯೇಸುವಿನಿಂದ ಸಾಧ್ಯ. I just reminding you tonight that make sure once again stir up your faith and tell God, God, nothing is impossible with you. Everything, all things are possible with you, Lord. ಈ ಒಂದು ವೇಳೆಯಲ್ಲಿ ನಾನು ನಿಮಗೆ ಜ್ಞಾಪಕಪಡಿಸಲು ಬಯಸ್ತೇನೆ, ನಿಮ್ಮ ನಂಬಿಕೆಯನ್ನು ಸ್ಥಿರಪಡಿಸಲು ಬಯಸ್ತೇನೆ. ಯೇಸುನೊಟ್ಟಿಗೆ ಮಾತಾಡ್ರಿ, ಯೇಸುವೆ ನಿನ್ನಿಂದ ಅಸಾಧ್ಯವಾದ ಕಾರ್ಯವು ಒಂದೂ ಇಲ್ಲ ಸ್ವಾಮಿ, ನಿನ್ನಿಂದ ಎಲ್ಲವೂ ಸಾಧ್ಯ. The Lord is asking, ಕರ್ತನು ಕೇಳ್ತಿದ್ದಾನೆ, is there anything too hard for me? ನನ್ನಿಂದ ಅಸಾಧ್ಯವಾದ ಕಾರ್ಯ ಯಾವುದಾದ್ರೂ ಉಂಟೋ? I don't know what you're going through in your life. ನೀವು ನಿಮ್ಮ ಜೀವಿತದಲ್ಲಿ ಹಾದು ಹೋಗುತ್ತಿರುವಂತಹ ಪರಿಸ್ಥಿತಿ ಏನೋ ನನಗೆ ಗೊತ್ತಿಲ್ಲ. God is asking, ಆದ್ರೆ ದೇವರು ಕೇಳ್ತಿದ್ದಾನೆ, is there anything too hard for me? ಯಾವುದಾದ್ರೂ ಬಹಳ ಕಷ್ಟಕರವಾದ ಕಾರ್ಯವು ನನಗೆ ಅಸಾಧ್ಯವಾದದುಂಟೋ? I don't know your answer.
ನಿಮ್ಮ ಉತ್ತರ ಏನೆಂಬುದಾಗಿ ನನಗೆ ಗೊತ್ತಿಲ್ಲ. But there's a man in the Bible. ಆದರೆ ವೇದದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. There's a man in the Bible. ವೇದದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. He looked into God and he said. ಅವನು ದೇವರನ್ನು ನೋಡಿ ಈ ರೀತಿಯಾಗಿ ಹೇಳ್ದ. He answered God like this. ಅವನು ದೇವರಿಗೆ ಈ ರೀತಿಯಾಗಿ ಹೇಳ್ದ. It's written in Job chapter 42 verse 2. ಅದು ಯೋಬ ಬರೆದ ಪುಸ್ತಕ 42ನೇ ಅಧ್ಯಾಯ 2ನೇ ವಚನದಲ್ಲಿ He ಬರೆಯಲ್ಪಟ್ಟಿದೆ. looked at God and he says like this. ಆತನು ದೇವರನ್ನು ನೋಡಿ ಈ ರೀತಿಯಾಗಿ ಹೇಳ್ದ. I know you can do all things. ನನಗೆ ಗೊತ್ತು ನೀನು ಎಲ್ಲಾ ಕಾರ್ಯವನ್ನು ಮಾಡಲು ಶಕ್ತನು. The Lord is asking, is there anything too hard for me? ಕರ್ತನು ಈ ರೀತಿಯಾಗಿ ಕೇಳ್ತಿದೆ, ನನ್ನಿಂದ ಅಸಾಧ್ಯವಾದ ಕಾರ್ಯ ಒಂದುಂಟೋ ಎಂಬುದಾಗಿ. A man named called Job answering to God. ಯೋಬನು ಎಂಬುದಾಗಿ ಹೇಳಲ್ಪಡುವಂತ ಒಬ್ಬ ಮನುಷ್ಯನು ದೇವರಿಗೆ ಉತ್ತರವನ್ನು ಕೊಡುತ್ತಿದ್ದಾನೆ. Lord, I know you can do all things. ದೇವರೇ, ನನಗೆ ಗೊತ್ತು ನಿನ್ನಿಂದ ಎಲ್ಲಾ ಕಾರ್ಯವನ್ನು ಮಾಡಲು ಸಾಧ್ಯ. You know, when did he say like this? ಯಾವಾಗ ಆತನು ಈ ರೀತಿಯಾಗಿ ಹೇಳ್ದ ನಿಮಗೆ ಗೊತ್ತಾ? We all know the life of Job. ನಮ್ಮೆಲ್ಲರಿಗೂ ಯೋಬನ ಜೀವಿತದ ಬಗ್ಗೆ ಗೊತ್ತು. One day he was the richest man in the city. ಒಂದು ದಿನ ಆತನು ಪಟ್ಟಣದಲ್ಲಿ ಬಹಳ ಶ್ರೀಮಂತವಾದ ವ್ಯಕ್ತಿಯಾಗಿದ್ದ. With 10 children, beautiful family. 10 ಮಕ್ಕಳು, ಬಹಳ ಸುಂದರವಾದ ಕುಟುಂಬ. God testified about him. ದೇವರು ಅವನ ಬಗ್ಗೆ ಸಾಕ್ಷಿ ಕೊಟ್ಟರು. Physically, economically, spiritually, every part of his life, he was such a blessed man. ಶರೀರ ಪ್ರಕಾರವಾಗಿ, ಆರ್ಥಿಕವಾಗಿ, ಆತ್ಮಿಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಅವನೊಂದು ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿಯಾಗಿದ್ದ. One day came. ಒಂದು ದಿನ ಬಂತು. A Satan ಸೈತಾನನು came to test him. ಅವನನ್ನು ಪರೀಕ್ಷಿಸುವುದಕ್ಕಾಗಿ ಬಂದನು. And within a single day, ಒಂದೇ ದಿನದಲ್ಲಿ he was lost everything. ಆತನು ಎಲ್ಲವನ್ನು ಕಳೆದುಕೊಂಡನು. Lost everything. ಎಲ್ಲವನ್ನು ಕಳೆದುಕೊಂಡನು. You know, today he's sitting in the ashes, scratching all over his body. ಅವನು ಗೊತ್ತಾ, ಇಂದು ಅವನು ಒಂದು ಬೂದಿಯಲ್ಲಿ ಕೂತ್ಕೊಂಡು ಮೈಯೆಲ್ಲ ಕೆರಿತಾ ಇದ್ದಾನೆ. All his wealth was destroyed. ಎಲ್ಲ ಆತನ ಐಶ್ವರ್ಯವು ಅಳಿದು ಹೋಯಿತು. His health was destroyed. ಆತನ ಸೌಖ್ಯವು ಅಳಿದು ಹೋಯಿತು. His family life was broken. ಆತನ ಕೌಟುಂಬಿಕ ಜೀವಿತ ಮುರಿಯಲ್ಪಟ್ಟಿತು. Everything went away from his life. ಎಲ್ಲವೂ ಆತನ ಜೀವಿತದಿಂದ ಹೊರಟೋಯ್ತು. One day when people hear Job is there, everybody will stand up and salute him. ಒಂದು ದಿನ ಯೋಬನಿದ್ದಾಗ ಎಲ್ಲರೂ ಎದ್ದು ನಿಂತುಕೊಂಡು ಆತನನ್ನು ನಮಸ್ಕರಿಸ್ತಾ ಇದ್ರು. But today when they hear Job is sitting, they say, don't go, you will get infection. ಆದ್ರೆ ಇಂದು ಯೋಬನ ಕೂತಿದ್ದಾನೆ, ಅವನ ಬಳಿಗೆ ಯಾರು ಹೋಗ್ಬೇಡ್ರಿ, ನಿಮಗೆ ಇನ್ಫೆಕ್ಷನ್ ಆಗ್ತದೆ ಎಂಬುದಾಗಿ ಹೇಳ್ತಿದ್ದಾರೆ. That was his condition. ಅದೇ ಅವನ ಒಂದು ಪರಿಸ್ಥಿತಿ ಆಗಿತ್ತು. And he lost everything. ಆತನು ಎಲ್ಲವನ್ನು ಕಳೆದುಕೊಂಡನು. He looked unto God. ದೇವರನ್ನು ನೋಡಿ ಹೇಳಿದ. And he said, ಅವನು ಹೇಳಿದ, I know ನನಗೆ ಗೊತ್ತು you can do all things. ನಿನ್ನಿಂದ ಎಲ್ಲವೂ ಸಾಧ್ಯ. What is trying to tell God? ದೇವರಿಗೆ ಆತನು ಹೇಳಲು ಬಯಸ್ತಾ I ಇದ್ದಾನೆ. believe like this. ನಾನು ಈ ರೀತಿಯಾಗಿ ನಂಬುತ್ತೇನೆ. He's trying to tell God, ದೇವರಿಗೆ ಈ ರೀತಿಯಾಗಿ ಹೇಳಲು God, ಬಯಸ್ತಾನೆ. I know ದೇವರೇ, ನನಗೆ ಗೊತ್ತು you can do everything. ನಿನ್ನಿಂದ ಎಲ್ಲವೂ ಮಾಡಲು ಸಾಧ್ಯ. That's mean ಅದಂದ್ರೆ everything what I lost in my life, it's possible for you to give me back. ನನ್ನ ಜೀವಿತದಲ್ಲಿ ನಾನು ಏನೆಲ್ಲ ಕಳೆಕೊಂಡರೋ ಅದೆಲ್ಲ ನೀನು ಹಿಂದಿರುಗಿ ಕೊಡಲು ನಿನ್ನಿಂದ ಸಾಧ್ಯ. It's possible for you to give my children back. ನನ್ನ ಮಕ್ಕಳನ್ನು ಹಿಂದಿರುಗಿ ಕೊಡಲು ನಿನ್ನಿಂದ ಸಾಧ್ಯ. It's possible for you to give my name back. ನನ್ನ ಹೆಸರನ್ನು ಹಿಂದಿರುಗಿ ಕೊಡಲು ನಿನ್ನಿಂದ ಸಾಧ್ಯ. It's possible, Lord. ನಿನ್ನಿಂದ ಸಾಧ್ಯ ದೇವರೇ. Everything is possible. ಎಲ್ಲವೂ ನಿನ್ನಿಂದ ಸಾಧ್ಯ. In the Bible says, ವೇದವು ಹೇಳ್ತದೆ, as soon as he confessed like this, ಈ ರೀತಿಯಾಗಿ ಅವನು ಅರಿಕೆ ಮಾಡಿದ ಒಡನೆ within few verses, ಕೆಲವು ವಾಕ್ಯಗಳಲ್ಲಿ you can read it, ನೀವು ಓದಬಹುದು, God blessed him in double measure. ದೇವರು 2 ಪಟ್ಟು ಆಶೀರ್ವಾದವನ್ನು ಅವನಿಗೆ ಅನುಗ್ರಹಿಸಿದ. Everything what he was lost in his life, he got it back in double measure. ತನ್ನ ಜೀವಿತದಲ್ಲಿ ಏನೆಲ್ಲ ಅವನು ಕಳೆದುಕೊಂಡನೋ ಎಲ್ಲವನ್ನು 2 ಪಟ್ಟು ಆತನು ಹಿಂದಿರುಗಿ ಪಡೆದುಕೊಂಡ. Tonight I want to prophesy to all those who listen to me. ಇಂದು ರಾತ್ರಿ ಇದನ್ನು ಕೇಳುತ್ತಿರುವಂತ ನಿಮ್ಮೆಲ್ಲರಿಗೂ ನಾನು ಪ್ರವಾದನೆಯಾಗಿ ಹೇಳುತ್ತೇನೆ. I don't know what you all lost in your life. ನಿಮ್ಮ ಜೀವಿತದಲ್ಲಿ ನೀವು ಏನನ್ನು ಕಳ್ಕೊಂಡ್ರೋ ನನಗೆ ಗೊತ್ತಿಲ್ಲ. You may be lost your peace. ನಿಮ್ಮ ಸಮಾಧಾನವನ್ನು ನೀವು ಕಳೆದುಕೊಂಡಿರಬಹುದು. You may be lost your health. ನಿಮ್ಮ ಸೌಖ್ಯವನ್ನು ನೀವು You ಕಳೆದುಕೊಂಡಿರಬಹುದು. may be lost your job. ನಿಮ್ಮ ಕೆಲಸವನ್ನು ನೀವು ಕಳೆದುಕೊಂಡಿರಬಹುದು. You may be lost your family life. ನಿಮ್ಮ ಕೌಟುಂಬಿಕ ಜೀವಿತವನ್ನು ನೀವು ಕಳೆದುಕೊಂಡಿರಬಹುದು. You may be lost your children. ನಿಮ್ಮ ಮಕ್ಕಳನ್ನು ನೀವು ಕಳೆದುಕೊಂಡಿರಬಹುದು. You may be lost love. ನಿಮ್ಮ ಪ್ರೀತಿಯನ್ನು You ಕಳೆದುಕೊಂಡಿರಬಹುದು. may be lost your position. ನಿಮ್ಮ ಅಂತಸ್ತು ಪದವಿಯನ್ನು ಕಳೆದುಕೊಂಡಿರಬಹುದು. You may be lost your love for Jesus. ಯೇಸುವಿನ ಮೇಲೆ ಇರುವಂತ ಪ್ರೀತಿಯನ್ನು ನೀವು ಕಳೆದುಕೊಂಡಿರಬಹುದು. You may be lost the vision what God has given to you. ದೇವರಿಗೆ ಕೊಟ್ಟಿರುವಂತ ದರ್ಶನವನ್ನು ನೀವು ಕಳೆದುಕೊಂಡಿರಬಹುದು. You may be lost the anointing what has God has given to you. ದೇವರಿಗೆ ಕೊಟ್ಟಿರುವಂತ ಅಭಿಷೇಕವನ್ನು ನೀವು ಕಳೆದುಕೊಂಡಿರಬಹುದು. You may be lost the prayer life. ಪ್ರಾರ್ಥನಾ ಜೀವಿತವನ್ನು ಕಳೆದುಕೊಂಡಿರಬಹುದು. You may be lost ಎಲ್ಲವೂ your finance.
ನಿಮ್ಮ ಹಣಕಾಸಿನ ಕಾರ್ಯದಲ್ಲಿ I ಕಳೆದುಕೊಂಡಿರಬಹುದು. have no clue what you are lost. ನೀವು ಏನನ್ನು ಕಳೆದುಕೊಂಡ್ರು ನನಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. But I have a prophetic word for you. ಆದರೆ ನಿಮಗೊಂದು ಪ್ರವಾದನೆಯ ನುಡಿಯು ನನಗಿದೆ. If you look at God tonight and tell Jesus, I believe you are the Lord, nothing is impossible with you. Everything is going to come upon your life, not one fold but the double fold. ಈ ರಾತ್ರಿ ವೇಳೆಯಲ್ಲಿ ಯೇಸುವಿನ ನೋಡಿ ನೀವು ಹೇಳುವುದಾದರೆ, ದೇವರೇ ನಿನ್ನಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ ನೀವು ಹೇಳುವುದಾದರೆ, ನಿನ್ನಿಂದ ಅಸಾಧ್ಯವಾದ ಸಂಗತಿ ಒಂದು ಇಲ್ಲ ಎಂಬುದಾಗಿ ಹೇಳುವುದಾದರೆ, ಒಂದು ಪಟ್ಟು ಅಲ್ಲ 2 ಪಟ್ಟು ಆಶೀರ್ವಾದದಿಂದ ದೇವರು ನಿಮ್ಮನ್ನು ತುಂಬಿಸಿ. ನನಗೆ ತುಂಬ ಸೊಂಟ ನೋವಿತ್ತು. 1 ತಿಂಗಳಿಂದ ಕೆಲಸ ಮಾಡಲಿಕ್ಕೆ ಆಗ್ತಿದ್ದಿಲ್ಲ. ತುಂಬ ಅಂದರೆ ತುಂಬ ನೋವು. ನಾನು ಒಂದೊಂದು ಸಮಯದಲ್ಲಿ ತುಂಬ ಅಳ್ತಾ ಇದ್ದೆ ಅದಕ್ಕೋಸ್ಕರ. ಇದು ಯಾಕೆ ನನಗೆ ನೋವು ಈ ಥರ ಕಾಡ್ತಾ ಉಂಟಂತ ಮಾತ್ರ ತೊಗೊಂಡು ಏನು ಬೇಕಾದೆಲ್ಲ ಮಾಡಿದೆ, ಅದು ನಿಲ್ಲೋದಿಲ್ಲ. ಇವಾಗ ಕೂಡ ನನಗೆ ಚೇರಲ್ಲಿ ಕುಂದರಿಕೆ ಆಗಲಿಲ್ಲ, ಅಷ್ಟೊಂದು ತ್ರಾಸು ಮಾಡ್ತಾಯಿತ್ತು. ಅದು ಎದ್ದು ಹಾಗೆ ಈಗ ಆಚೆ ಈಚೆ ಓಡ್ತಾ ಇದ್ದೆ. ನಾನು ತುಂಬ ಇದಾಗ್ತಾಯಿತ್ತು. ಸೇವಕರು ಮುಂದೆ ಬಾ ಅನ್ನುವಾಗ ಎದ್ದು ನಾನು ಇಲ್ಲಿ ಬಂದು ಮುಂದಿರುವಾಗ ನಾ ಯೇಸುವಿನ ಹೆಸರಲ್ಲಿ ನೀವು ಬೇಡಿಕೊಳ್ಳಿ ನಂಬಿಕೆಯಿಂದ ಬೇಡಿಕೊಳ್ಳುವಾಗ ನಮಗೆ ಸೊಂಟನು ಪೂರ ಯಾವುದೂ ಇಲ್ಲ, ಕ್ಲಿಯರ್, ಎಲ್ಲ ಕ್ಲಿಯರ್ ಆಗಿ ಕಂಪ್ಲೀಟ್ ಹೀಲ್ ಆಯ್ತು. ಎಲ್ಲ ಫುಲ್ ಬೆಂಡ್ ಮಾಡಿ ಏನಾದ್ರು ತೋರಿಸ್ತೀರಾ? ಎಲ್ಲ ಏನಿಲ್ಲ. ಇವಾಗ ಏನು ಹೆಸರು ಬ್ರದರ್? ಚಂದ್ರು. ಎಷ್ಟು ತಿಂಗಳು, ಎಷ್ಟು ದಿನ ಆಯ್ತು ಅದು ನೋವು? 1 ತಿಂಗಳು. ಚಂದ್ರು ಬ್ರದರ್, ಚಂದ್ರು ಲಾಸ್ಟ್ 1 month he had a pain. ಸಹೋದರ ಚಂದ್ರವರಿಗೆ ಕಳೆದ 1 ತಿಂಗಳಿಂದ ನೋವಿತ್ತು. Tonight Jesus healed him completely. Come on, give Jesus all the praise. ಇಂದು ರಾತ್ರಿ ಯೇಸು ಪರಿಪೂರ್ಣವಾಗಿ ಗುಣಪಡಿಸಿದ. Thank you Jesus for touching him. ಆತನನ್ನು ಮುಟ್ಟಿದಕ್ಕಾಗಿ ಧನ್ಯ ಯೇಸು. Glory. ನನಗೆ 1 ವಾರದ ಹಿಂದೆ Okay. ಸಡನ್ಲಿ ಕೈಯಲ್ಲಿ ಪೇನ್ ರಾತ್ರಿ ಸ್ಟಾರ್ಟ್ ಆಯಿತು. ಪಿಂಚಿಂಗ್ ಪೇನ್. ಅದು ಎಷ್ಟು ಪ್ರೇ ಮಾಡಿದ್ರು ಆ ಸಮಯದಲ್ಲಿ ಹೋಗಲಿಲ್ಲ. ಬೈಬಲ್ ಇಟ್ಟು ನಾನು ಪ್ರೇ ಮಾಡಿದೆ. ನಾನು ಬಿಲೀವರ್ಸ್. ಅದು ಕೆಲವು ಸರಿ ಬರ್ತಿತ್ತು ಹೋಗ್ತಿತ್ತು. ಕೆಲವು ದಿನದಿಂದ 8 ದಿವಸ ನಾನು ಭಾಳ ಸಫರ್ ಆಗಿದೆ. ಈಗ ನನಗೆ ಏನೂ ಪೇನ್ ಇಲ್ಲ, ಕೈಯಲ್ಲಿ ನೋವು ಯಾವುದೂ ಇಲ್ಲ. ಆ ಪಿಂಚಿಂಗ್ ಪೇನ್ ಯಾವುದಿಲ್ಲ, ಎಲ್ಲ ಹೋಯ್ತು. ಎಲ್ಲ ವೇನ್. ಏನಾದರೂ ಮಾಡೋಕೆ ಏನಾದರೂ ಇದೆನಾ? ಸಂತೋಷವಾಗಿದೆನಾ? ಸಂತೋಷ ಇದೆ. Come on Jesus. Give praise to Jesus for this glorious miracle. Thank you Father. ನನ್ನ ಹೆಸರು ತುಕಾರಾಮ್ ಅಂತ ಹೇಳಿ. ನಾನು ಇಲ್ಲಿಗೆ ಬರೋವರೆಗೂ ಅಂದರೆ ನಾನು ಬಿದ್ದು ಪೆಟ್ಟು ಮಾಡಿಕೊಂಡು ಆರ್ಟಿಫಿಷಿಯಲ್ ಬೋನ್ ಜಾಯಿಂಟ್ ಮಾಡಿದ್ದಾರೆ ಜಾಯಿಂಟಲ್ಲಿ. ಇಲ್ಲಿಗೆ ಬರೋವರೆಗೂ ನನಗೆ ಹೀಗೆ ಮಾಡೋದಕ್ಕೆ ತುಂಬ ನೋವಿತ್ತು. ಹೀಗೆ ಮಾಡೋದಕ್ಕೆ ಫುಲ್ ನೋವಿತ್ತು. ಈಗ ಪ್ರೇಯರ್ ಮಾಡುವಾಗ ಏನು ನೋವು ಅನಿಸೋದಿಲ್ಲ. ಏನಾಗಿದೆ ಬ್ರದರ್ ನಿಮ್ಮ ಕೈ? ಬಿದ್ದದ್ದು. ಬೋನ್ ಫ್ರಾಕ್ಚರ್ ಆಗಿದೆ. ಫ್ರಾಕ್ಚರ್ ಆಗಿ ಅಂದರೆ ಆರ್ಟಿಫಿಷಿಯಲ್ ಬೋನ್ ಫಿಟ್ ಮಾಡಿದ್ದಾರೆ. ಆದರೆ ಇಲ್ಲಿಯವರೆಗೂ ಇಲ್ಲಿ ಪ್ರೇಯರ್ಗೆ ಬರೋವರೆಗೂ ನೋವು ಇತ್ತು ಇಲ್ಲಿ. Come on, I want you to listen this. I want everyone, please listen this. ಆಪರೇಷನ್ ಆಗಿ ಈಗ 20 ದಿನ ಆದದ್ದಷ್ಟೇ. 25 days, huh? 20 days. So he can't really do his finger like this. ಇಲ್ಲಿಗೆ ಬರೋವರೆಗೂ ನನಗೆ ನೋವು ಇತ್ತು. ಆದರೆ ಈಗ ಸ್ವಲ್ಪ ಮಾಡ್ತಿದ್ದೆ ಹೀಗೆ, ಆದರೆ ನೋವು ಇತ್ತು. ಈಗ ಮಾಡುವಾಗ ಏನೂ ಗೊತ್ತಾಗೋದಿಲ್ಲ, ನೋವೇ ಇಲ್ಲ. All the pain is healed now. Amen. Your hands are healed, brother. Yes, Lord. Okay? Your hand is healed. Tomorrow go to the doctor and tell I'm healed, remove this. Yes. ನಿಮ್ಮ ಕೈಗಳಿಗೆ ಪರಿಪೂರ್ಣವಾಗಿ ಗುಣವಾಗಿದೆ. ನಾಳೆ ಡಾಕ್ಟರ್ ಬಳಿಯಲ್ಲಿ ಹೋಗಿ ಹೇಳ್ರಿ ನನ್ನ ಈ ಬ್ಯಾಂಡೇಜ್ ಎಲ್ಲ ರಿಮೂವ್ ಮಾಡಿ. Because I'm not going to do as a doctor job of removing this now. You go to the doctor will remove and come back tomorrow and glorify the name of the Lord. ಅಂದ್ರೆ ತುಂಬಾ ಕಾಲು ನೋಯಿತು. ಕಾಲು ಅಂತಂದ್ರೆ ಕಾಲಲ್ಲಿ ಆನೆ ಅಂತಂದ್ರೆ ತುಂಬಾ ಅವಾಗ ತುಂಬ ವರ್ಷದಿಂದ ಕಾಲು ನೋಯಿತು. ಅಂದ್ರೆ ನಾನು ಹಾಸ್ಪಿಟಲ್ ಕೂಡ ತೋರಿಸಿನಿ, ಆಪರೇಷನ್ ಕೂಡ ಮಾಡಿದ್ದೀನಿ. ಆದರೆ ಡಾಕ್ಟರ್ ಅಂತ ಕೂಡ ಏನಾಗಲಿಲ್ಲ. ಅಂದರೆ ನಾನು ತುಂಬ ಮನೆಯೆಲ್ಲ ತುಂಬ ನೋವಾಗ್ತದೆ, ಯಾಕೆ ತುಂಬ ನೋವಾಗ್ತಾ ಉಂಟು ಮುಂಚೆ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ತುಂಬ ನಾನು ಕೇಳ್ಕೊಂಡೆ. ಹಾಗಾಗಿ ಒಂದೇ ಸರಿ ಬೆಂಕಿ ಬಂದು ಕಾಲಿಂದ ಸುಟ್ಟೋದಂಗೆ ಆಯಿತು. ಹಾಗಾಗಿ ಸ್ವಲ್ಪ ನಂಗೆ ಕಾಲು ನೋವು ತುಂಬ ಸರಿಯಾಗಿ ಹೋಗಿದೆ. ಇವಾಗ ಏನು ತೊಂದರೆ ಇಲ್ಲ. ಬೆಂಕಿ ಬಂತ ನಿಮ್ಮ ಮೇಲೆ? ಒಂದೇ ಸರಿ ಬೆಂಕಿ ಬಂದು ಕಾಲೆಲ್ಲ ಸುಟ್ಟೋದಂಗೆ ಆಯ್ತು. ಈಗ ಹಾಗೆ ನಾನು ಏನಾಯ್ತು ಅಂತ ಹೇಳ್ಬಿಟ್ಟು ಮತ್ತೆ ನಾನು ದೇವರಲ್ಲಿ Come on, somebody get excited. ಯಾರಾದ್ರೂ ಕುತೂಹಲಗೊಳ್ರಿ. He's saying the benki came, the fire came and healed his leg. ತುಂಬಾ ದಪ್ಪ ಇತ್ತು. ಎಷ್ಟು ದಪ್ಪ ಇತ್ತು? Can you see this? ನೀವು ಇದನ್ನ ನೋಡ್ತಿದ್ರಾ? She is telling ಇಷ್ಟು ಇತ್ತು ಅಂತ ಹೇಳ್ತಾ ಇದ್ದಾರೆ. ಆ ಥೈರಾಯ್ಡ್ ಗಡ್ಡೆ ದೊಡ್ಡದಾಗಿತ್ತು ಎಂಬುದಾಗಿ ಹೇಳ್ತಿದ್ದಾರೆ. ಇವಾಗ ಕಡಿಮೆ ಆಗಿದೆ. ಬನ್ನಿ ಎಲ್ಲರೂ ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ. My soul, my Savior God to thee. Thank you Father for everything. Hallelujah. My dear brother and sister, you have seen the manifestation power of our Lord Jesus Christ. Same Holy Spirit is going to touch you right now. Is going to do a miracle in your life. Whatever the pain, whatever the sickness you are having right now,
believe with me. I'm going to pray. The Lord's hand is going to touch you. If you want to stretch out your hand and touch the TV screen, you can do that right now. Let us agree together and pray. Father, I agree with your people. I pray in the name of Jesus Christ. Let every sickness, every pain be healed right now. In the name of Jesus Christ, every impossibilities become possible in their life in the name of Jesus Christ. Every prayer be answered, every tears be wiped away. Let there be joy in everyone's life right now, Lord. Thank you for touching your people. Thank you for healing and releasing your peace, your joy in every home, every individual, Father. Thanking you, Lord. In Jesus' mighty name, I pray. Amen. Amen. You are healed. You are blessed. Your tears been wiped away. Nothing is impossible with the Lord Jesus Christ. Before we close down this program, I want to talk to you, my brother and sister. I know you are blessed. If you are blessed, please take a step forward of coming forward and supporting us financially, that we could be able to reach this gospel across the nation and around the world through television, through crusades, and through many ways that we could reach out our lives and bring gospel to this world. I want you to right now, God is speaking to you to sow in this ministry. I want you to take the phone, call on this number, and write down to me to the email ID which is being displayed right now. You can support us. You can sponsor a program. Whichever way God is speaking to you, you can be a part of this ministry. You can partner with us. I believe together we can do much more greater things.